ಇಂದಿರಾ ಗಾಂಧಿ ಅವರು ಈ ಪಡಿತರ ವ್ಯವಸ್ಥೆ ತಂದರು. ಬಡಬಗ್ಗರಿಗೆ ಇವತ್ತು ಪಡಿತರದಿಂದ ಅಕ್ಕಿ ಗೋಧಿ ಎಲ್ಲ ಸಿಗಬೇಕು ಅಂತೇಳಿ. ಆಮೇಲೆ ಈ 20 ಅಂಶ ಕಾರ್ಯಕ್ರಮ ಮಾಡೋ ಮೂಲಕ ಮನೆಗಳನ್ನ ಬಡವರು ಮನೆ ಕಟ್ಟೋದು ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ. ಈ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ ಇವೆಲ್ಲ ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ ಅವರು. ಮೊದಲು ಬ್ಯಾಂಕ್ನಾಗ ಬರೀ ಶ್ರೀಮಂತರಂತೆ ನಾಡಗೌಡರು ನಾವು ಅಟ್ಟೆ ಹೋಗುದಿಲ್ಲ. ಈಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ರೈತರು, ಕೂಲಿ ಕಾರ್ಮಿಕರು ಎಲ್ಲರಿಗೂ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಯಾರು ಮಾಡಿಕೊಟ್ರು? ಇಂದಿರಾ ಗಾಂಧಿ ಅವರು. ಗರೀಬಿ ಹಟಾವ್, ಬಡತನವನ್ನು ಓಡಿಸ್ರಿ. ರೋಟಿ ಕಪಡ ಅವ್ರ ಮಕಾನ್ ಅಲ್ಲ, ಅನ್ನ ರೊಟ್ಟಿ ಅರ್ಬಿ ಮನಿ, ರೋಟಿ ಕಪಡ ಅವ್ರ ಮಕಾನ್. ರಾಜೀವ್ ಗಾಂಧಿ ಅವ್ರು ಬಂದ್ರು. ಈ ಫೋನ್ ಏನದಲ್ಲ, ಇದು ಮೋದಿ ಕೊಟ್ಟಿದ್ದ ಅಲ್ತಮ್ಮ, ಇದು ರಾಜೀವ್ ಗಾಂಧಿ ಅವ್ರು ಕೊಟ್ಟಿದ್ರು, ಅದು ಮತ್ತು ಕಂಪ್ಯೂಟರ್. ತದನಂತರ ಮನಮೋಹನ್ ಸಿಂಗ್ ಅವರು ಬಂದ್ರು. 70,000 ಕೋಟಿ ರೂಪಾಯಿ ರೈತರು ಸಾಲ ಮನ್ನಾ ಮಾಡಿದ್ರು, ರಾಷ್ಟ್ರೀಕೃತ ಬ್ಯಾಂಕ್ ಕೊಟ್ಟು. ನರೇಂದ್ರ ಮೋದಿ ಅವರು ಮಾಡ್ಯಾರ, 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಯಾರ. ನಿಮ್ದಾದ್ರಪ್ಪ ಅದಾನಿ, ಅಂಬಾನಿ ಮತ್ತು 20 ಮಂದಿ. ನಾವು 70,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೀವಿ. ಅವರು ಒಂದು 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಬೋದಾಗಿತ್ತಲ್ಲ ರೈತರದ್ದು. ರೈತರದ್ದೆಲ್ಲ ಇಡೀ ದೇಶದ ಖುಷಿಯಾಗಿರ್ತಿದ್ರು. ಊರಿಗೆ ರೈತರದ್ದು 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಕ್ಕಾಗಲಿಲ್ಲ. ಅದು ಅದಾನಿ, ಅಂಬಾನಿ ಮತ್ತು 20 ಮಂದಿದು 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. 20 ಲಕ್ಷ ಕೋಟಿ ಇವ್ರಿಗೆ ಏನು ಅನಿಸ್ಲಿಲ್ಲ. 2 ಲಕ್ಷ ಕೋಟಿ ಕೊಡ್ಬೇಕಂದ್ರೆ ಅವ್ರಿಗೆ ಬಹಳ ದೊಡ್ಡ ತ್ರಾಸ, ಕೊಡ್ಲಿಲ್ಲ. ಆಧಾರ್ ಕಾರ್ಡ್, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಗ್ರಾಮ ಪಂಚಾಯತ್ ಗೊತ್ತಿ. ಮತ್ತ ಈಗ ಅದನ್ನು ತೆಗೆದು ಗ್ರಾಮ ಪಂಚಾಯತಿಗ ನರೇಗಾ ದುಡ್ಡು ಬರ್ತಿತ್ತ ಬರೀ. ಈಗ ಅದನ್ನು ತೆಗೆದು ಜೀರಾಮ್ಸಿ ಅದ್ರ ನಿಮಿತ್ತ ಏನ್ ಮಾಡ್ತೀರಿ ನೀವು? ಗ್ರಾಮ ಸಭೆದಾಗ ಕೆಲಸ ಆಯ್ಕೆ ಮಾಡ್ಕೊತೀವಿ. ಸಾಲಿ, ಕಂಪೌಂಡ, ಶೌಚಾಲಯ, ಅಂಗನವಾಡಿ, ರಸ್ತೆ, ಕೆರಿ, ಬಂದಾರ ಏನು ಮಾಡ್ಕೊತಿದ್ದೀರಿ ನೀವು. ಇನ್ನು ಮ್ಯಾಗ ಅವೆಲ್ಲ ಕೇಂದ್ರ ಸರ್ಕಾರ ಯೋಜನೆ ಕೂಡ ಬಿಲಾಪ್ ಮಾಡೋರು, ಅವ್ರ ಯೋಜನೆದಾಗ ಹಾಕೋರು, ಸೇರ್ಸೋರು. ಅಂದ್ರೆ ನೀವು ಏನು ಮುಗಿದ್ರಂತ ಮುಂದಿನ ಸಲ ಯಾರು ಪಂಚಾಯತಿಗೆ ನಿಂದ್ರದು. ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ, ಯಾರಿಗ ಪಂಚಾಯತಿ ಮಾಡಿದ್ರು ಇನ್ ಮ್ಯಾಗ ಅವ್ರನ್ನ ಪಂಚಾಯತಿಗೆ ನಿಂದ್ರಿಸುತ್ತೆ, ವಜ್ಜೆ ಆಗ್ಬಿಡ್ತಾರ ನಂಬರ್ಬೋದು. ಹಂಗಾಕಕ್ಕೆ ಪರಿಸ್ಥಿತಿ. ಏನು ಕೆಲಸ ಮಾಡಕ್ಕೆ ಆಗಂಗಿಲ್ಲಲ್ಲ, ಸುಮ್ ಕೊಡೋದು, ಚಾಬಿಸ್ ಕುಡಿಸಿ ಕುಡಿದ್ರು, ಹಂಗೂ ಪರಿಸ್ಥಿತಿ ಮಾಡಿಬಿಟ್ಟಾರೆ. ಮತ್ತೀಗ ಬಂದ ಹೇಳ್ತಾರ ಕಾಂಗ್ರೆಸ್ ಅವ್ರು 70 ವರ್ಷ ಏನ್ ಮಾಡ್ಯಾರ. ಇವ್ರು 2014 ಪ್ರಧಾನಮಂತ್ರಿಗೆ ನಿಂತರು, ಪ್ರಧಾನಮಂತ್ರಿನೂ ಆದ್ರು. ಏನ್ ಹೇಳಿದ್ರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ? ಎಲ್ಲ ಪೆಟ್ರೋಲ್ ರೇಟ, ಡೀಸೆಲ್ ರೇಟ, ಗ್ಯಾಸ್ ಸಿಲಿಂಡರ್ ರೇಟ್ ಎಲ್ಲ ಬಹಳ ಮ್ಯಾಲ ಹೋಗ್ಯಾವು, ಡಾಲರ್ ರೇಟ ಎಲ್ಲ ಕೆಳಗಿಳಿಸ್ತೀನಿ ಅಂತ ಹೇಳಿದ್ರು. ಮನಮೋಹನ್ ಸಿಂಗ್ ಅವರಿದ್ದಾಗ ಪೆಟ್ರೋಲ್ ರೇಟ್ 65 ರೂಪಾಯಿ, ಈಗ ತೆಗೆದ್ರೆ ಅಣ್ಣಾರ 150. ನಿಮ್ ಡೀಸೆಲ್ ರೇಟ್ ಏಟಿತ್ತು? 58 ರೂಪಾಯಿ. ಇವತ್ತು ಅಡಿಗದ 90 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಹತ್ತಾಗೊಳದು 400 ಇತ್ತು, ಈಗ 1050. 100 ಎಣ್ಣೆ ಇಟ್ಟಿತ್ತು 50 ರೂಪಾಯಿ, ಇವತ್ತು 150 ರೂಪಾಯಿ.